ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಮೈಸೂರು ಅಧಿಕಾರ ಸ್ವೀಕರಿಸಿದ ಬಳಿಕ ಇದೀಗ ಮೊದಲ ಬಾರಿಗೆ ಮಹಾರಾಜರು ಪರಕಾಲ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇವತ್ತು ಪರಕಾಲ ಮಠಕ್ಕೆ ಭೇಟಿ ಕೊಟ್ಟು ರಾಜಗುರುಗಳ ಆಶೀರ್ವಾದ ಪಡೆದಿದ್ದಾರೆ. ರಾಜಗುರು ವಾಗೀಶ ಬ್ರಹ್ಮತಂತ್ರ ಸ್ವತಂತ್ರ ಶ್ರೀಗಳು ಯದುವೀರ್ ಒಡೆಯರ್ಗೆ ಉತ್ತಮ ರಾಜ್ಯಭಾರ ಮಾಡುವಂತೆ ಆಶೀರ್ವದಿಸಿದ್ದಾರೆ. वेदांत विज्ञान सुनिश्चितार्थास्मितः तस्य प्रकृतिरेधस्य परस्य महिम्रो वेदान्ताचार्याणां श्रीमत्कविकलकण्डिकेन चरणनिलकिङ्गलविन्यस्त समस्तात्मभराणां भगवद्रामानुज सिद्धान्त निर्धार सार्वभौमानां संभावना वेदांत विज्ञान सुनिश्चितार्थास्मितः तस्य प्रकृतिरेधस्य परस्य महिम्रो वेदान्ताचार्याणां श्रीमत्कविकलकण्डिकेन चरणनिलकिङ्गलविन्यस्त ಇನ್ನು ಮಹಾರಾಜರ ಜೊತೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮಾತನಾಡಿದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ಕೇಳೋಣ. ಯದುವಂಶದ 27ನೇ ದೊರೆ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಇವತ್ತು ಶ್ರೀ ಪರಕಾಲ ಮಠಕ್ಕೆ ಭೇಟಿ ನೀಡಿದ್ರು. ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಅವ್ರು ಏನ್ ಹೇಳ್ತಾರೆ ಕಾರಣ ಸರಿ ಇವತ್ತು ಪೂಜೆ ಏನು ಬರೀ ದರ್ಶನಕ್ಕೆ ಬಂದಿದೆ, ಎಲ್ಲ ಚೆನ್ನಾಗಿ ನಡೀತು ಕಾರ್ಯಕ್ರಮ ಎಲ್ಲ. ಸರ್ ಏನೆಲ್ಲ ಪೂಜಾ ವಿಧಿವಿಧಾನಗಳು ಇವತ್ತು ಆಯಿತು? ಇಲ್ಲ ಬರೀ ದರ್ಶನ ಬಂದಿದೆ ಇಲ್ಲಿ ಸ್ವಾಮೀಜಿಗೆ, ಅದು ಅವ್ರದ್ದು ಬ್ಲೆಸ್ಸಿಂಗ್ ಎಲ್ಲ ತೊಗೊಳಕ್ಕೆ ಬಂದಿದೆ. ಅದು ಎಲ್ಲ ಆಯಿತು, ಚೆನ್ನಾಗಿ ನಡೀತು, ಭಾಳ ಸಂತೋಷ ನನಗೆ ಇಲ್ಲಿ ಬಂದಿತ್ತು. ಸರ್ ಈಗ ಮಹಾರಾಜರಾಗಿ ಅಧಿಕಾರ ವಹಿಸ್ಕೊಂಡಿದ್ರಿ, ಇನ್ನು ಮುಂದಿನ ನಿಮ್ಮ ಸವಾಲುಗಳೇನು ಸರ್? ಇವಾಗ ಫಸ್ಟ್ ಪ್ರಯಾರಿಟಿ ಇದು ನಮ್ಮದು ಪೂಜೆಗಳು, ನಮ್ಮದು ರಿಚುವಲ್ಸು, ನಮ್ಮ ಕಸ್ಟಮ್ಸು, ಟ್ರೆಡಿಷನ್ಸು ಎಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ಮುಂದೆ ಅದನ್ನ ಹೇಗೆ ನಡ್ಸ್ಕೊಂಡು ಹೋಗೋದು, ಅದು ನಾನು ನಮ್ಮ ಹಿರಿಯ ತಂದೆ ದಾರಿಲೇ ನಡ್ಸ್ಕೊಂಡು ಹೋಗ್ತೀನಿ. ಸರ್ ಈಗ ಪೂಜಾ ವಿಧಿವಿಧಾನಗಳಾಗ್ಬೋದು ಅಥವಾ ಇನ್ನಿತರ ಕಾಯಿಕರ್ಯಗಳಾಗ್ಬೋದು ಅದೆಲ್ಲ ಯಾವ ರೀತಿ ಅಭ್ಯಾಸ ಮಾಡ್ತಿದ್ರೆ, ಹೇಗೆ ನಡೀತಿದೆ ಸರ್ ಎಲ್ಲ? ಅದು ಎಲ್ಲರೂ ಅಲ್ಲಿ ನಮ್ಮ ಅರಮನೆಯಲ್ಲೇ ಎಲ್ಲರೂ ಪೂಜಾರಿಗಳು ಎಲ್ಲರೂ ಅವರು ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲೂ ಬಂದು ಎಲ್ಲ ದರ್ಶನ ಎಲ್ಲ ನಮ್ಮ ಇದು ಟೆಂಪಲ್ಸ್ ಎಲ್ಲ ಹೋಗ್ಬಿಟ್ಟು ಎಲ್ಲ ನೋಡಿಕೊಂಡು ಎಲ್ಲ ಅರ್ಥ ಮಾಡ್ಕೊಂಡು ಮುಂದೆ ಅದನ್ನ ನಮ್ಮ ಹಿರಿಯ ತಂದೆಯ ದಾರಿಲೇ ನಡ್ಸ್ಕೊಂಡು ಹೋಗ್ತೀವಿ. ಸರ್ ಒಂದು ಸಣ್ಣ ಪ್ರಶ್ನೆ, ಸುವರ್ಣ ಪಟ್ಟಿಯಲ್ಲಿ ಸಾಕಷ್ಟು ದೋಷಗಳಿದ್ದು ಅಂತ ಕೇಳ್ಬಂದಿದೆ. ಅಲ್ಲಿ ಪ್ರಮೋದಾನ್ ಅಥವಾ ಪ್ರಮೋದ ಅನ್ನೋದು ಆ ಥರ ಕೆಲವೊಂದು ಅಕ್ಷರಗಳು ತಪ್ಪಾಗಿತ್ತು. ಇದು ಇತಿಹಾಸವಾಗಿ ಉಳ್ಕೊಳ್ಳೋಂತಹವು ಸುವರ್ಣ ಪಟ್ಟಿ. ಆದರೆ ಅದರಲ್ಲಿ ತಪ್ಪು ಮಾಡಿದ್ದು ಯಾಕೆ ಅಂತ, ಅದು ತಪ್ಪಿಗೆ ಹೊಣೆ ಯಾರು ಅಂತ? ಏನು ತಪ್ಪಂತ ಏನೂ ಮಾಡಿಲ್ಲ, ಅದು ಇಂಟರ್ನಲ್ ಮ್ಯಾಟರು, ಅದು ಪಾಡಿಗೆ ಸಾರ್ಟ್ ಔಟ್ ಆಗುತ್ತೆ. ಇದಿಷ್ಟು ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಮನದಾಳದ ಮಾತುಗಳು. ಏನಂತ ಹೇಳಿದ್ರೆ ಸುವರ್ಣ ಪಟ್ಟಿಯಲ್ಲಿ ದೋಷಗಳು ಕಂಡಿದ್ದು ಇಂಟರ್ನಲ್ ಮ್ಯಾಟರ್ ಅಂತ ಹೇಳ್ತಾರೆ. ಮತ್ತೆ ನಾವು ರಾಜವಂಶಕ್ಕೆ ಬೇಕಾದಂತಹ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನ ಕಲಿಯುವಂತಹ ಪ್ರಯತ್ನದಲ್ಲಿದ್ದೀವಿ ಅಂತ ಅವರು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರವಿ ಪಾಂಡವಪುರ, ಸುವರ್ಣ 24/7 ಮೈಸೂರು.